ಬ್ಯಾಕ್ ಸೈಡ್ ಯಾವ್ದಪ್ಪ ಇನ್ಸ್ಪೆಕ್ಟರ್ ಸರ್ ಸೈಡ್ ಪ್ಲೀಸ್ ಸರ್. ಮಾಡಿ ನೋಡಿ सर मैडम जोते सर चंदू बैक सर इकडे ನಾಡಿನ ಮತದಾರ ಬಂಧುಗಳಿಗೆ ಇವತ್ತು ಮೊದಲನೇ ಹಂತದ ಮತದಾನ ಏನಾಗ್ತಾ ಇದೆ 14 ಕ್ಷೇತ್ರದ ಮತದಾರ ಬಂಧುಗಳಿಗೆ ಪ್ರತಿಯೊಬ್ಬರನ್ನು ಮನವಿ ಮಾಡಲಿಕ್ಕೆ ಬಯಸುತ್ತೇನೆ. ಮತದಾನ ನಿಮ್ಮ ಹಕ್ಕು. ತಾವುಗಳು ಇವತ್ತಿನ ದಿನ ಮತಗಟ್ಟೆಗೆ ತಮ್ಮ ಒಂದು ನ್ಯಾಯಯುತವಾದ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ರ ಮುಖಾಂತರ ದೇಶದ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಮತದಾನದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮೊದಲನೇದಾಗಿ ಮನವಿ ಮಾಡ್ತೇನೆ. ನನ್ನ ಮತ್ತು ನನ್ನ ಕುಟುಂಬದ ಮತದಾನ ಇರತಕ್ಕಂಥದ್ದು ಮತದಾರರ ಪಟ್ಟಿಯಲ್ಲಿ ನಾನು ನನ್ನ ಶಿಕ್ಷಣವನ್ನು ಮುಗಿಸಿದ ನಂತರ ರಾಮನಗರ ತಾಲೂಕಿನ ಈ ಬಿಡದಿ ಹೋಬಳಿಯ ಕೇತಗನಹಳ್ಳಿ ವಿಲೇಜ್ನ ಒಂದು ಭಾಗದಲ್ಲಿ ನನ್ನ ಭೂಮಿಯನ್ನು ಖರೀದಿ ಮಾಡಿ ನಾನು ಕೃಷಿಯ ಒಂದು ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಈ ನನ್ನ ಮತದಾನ ಇರತಕ್ಕಂಥದ್ದು ಇಲ್ಲೇನೆ ಕೇತಗನಹಳ್ಳಿನಲ್ಲೇ ನನ್ನ ಮತದಾನ ಏನಿದೆ. ನಂದು ಅನಿತಾ ಕುಮಾರಸ್ವಾಮಿದು ಮತ್ತು ನಿಖಿಲ್ ಕುಮಾರಸ್ವಾಮಿಯ ಮತಪಟ್ಟಿಯಲ್ಲಿರ್ತಕ್ಕಂಥದ್ದು ಕೇತಗನಹಳ್ಳಿ ಹಳ್ಳಿಯಲ್ಲಿ. ಇಲ್ಲಿ 3 ಜನ ಬಂದು ಇವತ್ತು ಮತದಾನ ಮಾಡಿದ್ದೇವೆ. ಈ ಚುನಾವಣೆಯಲ್ಲಿ ನನಗೆ ಎಲ್ಲ ರೀತಿಯ ವಿಶ್ವಾಸ ಇರತಕ್ಕಂಥದ್ದು ಈ ಮೊದಲನೇ ಹಂತದ 14 ಕ್ಷೇತ್ರಗಳಲ್ಲಿ ಕನಿಷ್ಠ 10 ರಿಂದ 12 ಕ್ಷೇತ್ರಗಳಲ್ಲಿ JDSನ ಮತ್ತು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಯಾವುದೇ ಸಮಸ್ಯೆಗಳಿಲ್ಲದೆ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ ಅಂತಕ್ಕಂಥ ಜನತೆ ವಿಶ್ವಾಸದೊಂದಿಗೆ ಅಂತಕ್ಕಂಥ ನಂಬಿಕೆ ಇದೆ. ವಿಶೇಷವಾಗಿ ಮಂಡ್ಯದಲ್ಲಿ ಭಾಳ ಹೈಪ್ ಕ್ರಿಯೇಟ್ ಮಾಡಿದ್ರಿ ನೀವುಗಳು. ಏಕೆಂದ್ರೆ ಅಲ್ಲೇನು ಹೈಪ್ ಇರಲಿಲ್ಲ. ಅಂದರೆ ಮಾಧ್ಯಮದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಟ್ರಿ. ಇದು ಅಂದರೆ ನರೇಂದ್ರ ಮೋದಿನೂ ಸೈಡ್ ಲೈನ್ ಇಟ್ಟುಬಿಟ್ರಿ ಈ ಕರ್ನಾಟಕ ರಾಜ್ಯದ ಮಾಧ್ಯಮದಿಂದ. ನರೇಂದ್ರ ಮೋದಿನೂ ಮರೆಸ್ಬಿಟ್ರಿ ಕರ್ನಾಟಕ ರಾಜ್ಯದಲ್ಲಿ. ಅದರಿಂದ ನಮಗೆ ಸ್ವಲ್ಪ ಒಳ್ಳೆಯದು ಆಯಿತು. ಕಾಂಗ್ರೆಸ್ JDSನ ಅಭ್ಯರ್ಥಿಗಳಿಗೆ ತಾವು ನರೇಂದ್ರ ಮೋದಿಗೆ ಕೊಡ್ತಕ್ಕಂಥ ಪ್ರಚಾರವನ್ನು ಸ್ವಲ್ಪ ಕಡಿಮೆ ಮಾಡಿ ಸುಮಲತಾ ಅವರಿಗೆ ಕೊಟ್ಟಂಥ ಪ್ರಚಾರ ಏನಿದೆ ನಮ್ಮ ವಿರೋಧಿ ಅಭ್ಯರ್ಥಿಗೆ, ಅದರಿಂದ ಸ್ವಲ್ಪ ನರೇಂದ್ರ ಮೋದಿಯವರ ಇಂಕ್ವೈರಿಯ ಕಡಿಮೆ ಮಾಡಿ ಇವತ್ತು ಕರ್ನಾಟಕದಲ್ಲಿ JDSನ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದಕ್ಕೆ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಕೃತಜ್ಞತೆ. Today, first phase of election is going on in Karnataka. I request all the voters, please go for the polling station and franchise your vote. Whatever you take the decision, that will going to be the next future, the development of this country. For that reason, you please put your valuable vote. Don't miss it. My personal request to all voters at this time. Then regarding 14 as a parliamentary segment, I think according to me, we may achieve 10 to 12 seats in this election, combination of JDS and Congress candidates. How important is this election for you, sir?
No, not only for me, for this country this is important, according to me. Because country is in a bad shape. To development of this country and several problems we have to solve actually. For that reason, this election is crucial for the farming community, according to me. Because from last 5 years, the central government, they have totally neglected the farming community. For that reason, we want a change to protect the interests of the farming community.